ಸಾಕಷ್ಟು ಸುದ್ದಿಗಳಿವೆ ವೀಕ್ಷಕರೇ, ಎಲ್ಲವನ್ನೂ ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ ಇವತ್ತಿನ ಪ್ರೈಮ್ ನ್ಯೂಸ್ನಲ್ಲಿ. ಮದುವೆ ಎನ್ನುವಂಥ ಮೂರಕ್ಷರ ಹಿರಿಯರು ಎಷ್ಟು ಒಳ್ಳೆ ಅರ್ಥವನ್ನು ಕೊಟ್ಟಿದ್ದಾರೆ. ಈ ಮದುವೆ ಎನ್ನುವಂಥ ಪರಿಕಲ್ಪನೆ ಮನುಷ್ಯನ ಜೀವನದಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತೆ, ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಒಂದು ಹಾಸನದಿಂದ ಬಂದಿದೆ, ಅದನ್ನು ಕೂಡ ನೋಡ್ತಾ ಹೋಗಬೇಕಾಗತ್ತೆ. ಒಂದೇ ಒಂದು ಫೋನ್ ಕಾಲ್ನಿಂದ ಆ ಮದುವೆ ಹೇಗೆ ಕ್ಯಾನ್ಸಲ್ ಆಯಿತು ಅದರ ಬಗ್ಗೆಯೂ ಕೂಡ ನೋಡ್ತಾ ಹೋಗಬೇಕಾದ್ರೆ, ವರ ತಾಳಿ ಕಟ್ಟುವ ವೇಳೆಯಲ್ಲಿ ವಧು ಇದ್ದಾಳಲ್ಲ, ಮದುಮಗಳು ಇದ್ದಾಳಲ್ಲ, ಮದುವೆ ಬೇಡ ಅಂತ ಹೇಳಿದ್ದಾರೆ. ಯಾವ ಕಾರಣಕ್ಕಾಗಿ ದೀಪ್ತಿ ಹೇಳ್ತಾ ಹೋಗ್ತಾರೆ, ಯಾವ ಕಾರಣಕ್ಕಾಗಿ ಅಂತ ಹೇಳಿ. ಇನ್ನು ನೋಡಿ, ಆಕೆ ಒಬ್ಬನನ್ನ ಪ್ರೀತಿ ಮಾಡಿದ್ಲಂತೆ. ಆ ಸಮಯದಲ್ಲಿ ಆಕೆಗೆ ಫೋನ್ ಕರೆ ಬರುತ್ತೆ. ಆ ತಕ್ಷಣ ಇನ್ನೇನು ತಾಳಿ ಕಟ್ಟಬೇಕು ಅನ್ನುವಂತಹ ಸಂದರ್ಭದಲ್ಲಿ ಆಕೆ ಮದುವೆ ಬೇಡ ಅಂತ ಹೇಳಿರುವಂಥದ್ದು. ಇದನ್ನೆಲ್ಲ ನೋಡ್ತಾ ಇದ್ರೆ ನಾವು ಇದನ್ನೆಲ್ಲ ಫಿಲ್ಮ್ ಅಲ್ಲಿ ನೋಡ್ತಾ ಇದ್ವಿ, ಸಿನಿಮಾ ಸ್ಟೈಲ್ ಅಲ್ಲಿ, ಅಂದ್ರೆ ಸಿನಿಮಾದ ರೀತಿಯಲ್ಲಿ ನಡೆದಿರುವಂತಹ ಘಟನೆ ಇದು ನೋಡಿ. ಹಾಸನ ತಾಲೂಕಿನ ಭುವನಹಳ್ಳಿ ಗ್ರಾಮದ ಪಲ್ಲವಿ ಅನ್ನುವ ಆಕೆ ಆಲೂರು ತಾಲೂಕಿನ ವೇಣುಗೋಪಾಲ್ ಜೊತೆ ಮದುವೆ ನಿಶ್ಚಯ ಆಗಿರುತ್ತೆ, ಅಂದ್ರೆ ಮದುವೆ ಅರೇಂಜ್ಮೆಂಟ್ ಆಗಿರುತ್ತೆ. ಇನ್ನೇನ್ ಮುಹೂರ್ತದ ವೇಳೆ ತಾಳಿ ಕಟ್ಟಬೇಕು ಅನ್ನುವಂತಹ ಸಮಯದಲ್ಲಿ ನಾನು ಮದುವೆ ಆಗೋದಿಲ್ಲ ಅಂತ ಹಠ ಹಿಡಿದಿದ್ದಾಳೆ ವಧು. ಮದುವೆ ಆಗಲ್ಲ ನಾನು ಅಂತ ಹಠ ಹಿಡಿದಿರುವಂಥದ್ದು. ಇನ್ನು ಕೊನೆ ಕ್ಷಣದಲ್ಲಿ ಮದುವೆ ಕ್ಯಾನ್ಸಲ್ ಆಗಿದೆ. ಮದುವೆ ಮುರಿದು ಬಿದ್ದಿದ್ದು ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ. ಹಾಸನದ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ನಡೆದಿರುವಂತಹ ಘಟನೆ ಇದು. ಹಾಸನದಲ್ಲಿ ನಡೆದಿರುವಂತಹ ಘಟನೆ. ನಾನು ಬೇರೆ ಹುಡುಗರನ್ನ ಪ್ರೀತಿಸ್ತಾ ಇದ್ದೀನಿ, ಅದಕ್ಕೋಸ್ಕರ ನನಗೆ ಮದುವೆ ಬೇಡ ಅಂತ ಮಗಳು ಇನ್ನೇನು ತಾಳಿ ಕಟ್ಟಬೇಕು ಅನ್ನುವಂತಹ ಸಂದರ್ಭದಲ್ಲಿ ಹೇಳಿರುವಂಥದ್ದು. ಪಾಪ ತಂದೆ ತಾಯಿ ಎಷ್ಟೊಂದು ಆಸೆ ಇಟ್ಕೊಂಡಿರ್ತಾರೆ, ಎಲ್ಲ ಆಗಿರುತ್ತೆ, ಇನ್ನೇನು ಮದುವೆ ಆಗಬೇಕು ಅನ್ನುವಂತಹ ಒಂದು ಸಂದರ್ಭ ಅಷ್ಟೇ. ಅಂದ್ರೆ ತಾಳಿ ಕಟ್ಟಬೇಕಪ್ಪ ಅನ್ನುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಮದುಮಗಳು ಹೇಳಿದ್ದಾಳೆ ಅಂತ ಹೇಳಿದ್ರೆ ತಂದೆ ತಾಯಿಗೂ ಕೂಡ ತುಂಬಾ ನೋವಾಗತ್ತೆ. ಯಾಕಂದ್ರೆ ಮಕ್ಕಳ ಮೇಲೆ ತಂದೆ ತಾಯಿ ಎಷ್ಟೊಂದು ಆಸೆ ಇಟ್ಕೊಂಡಿರ್ತಾರೆ, ಮಕ್ಕಳು ಮದುವೆ ಮಾಡಬೇಕು ಅನ್ನುವಂಥದ್ದು ಎಲ್ಲಾ ತಂದೆ ತಾಯಿಯರ ಆಸೆ. ಈಗ ಎಲ್ಲರೂ ಮುಂದೆ ಮಾನ ಮರ್ಯಾದೆ ಹೋಯ್ತು ಆ ರೀತಿಯಾಗಿ. ಎಸ್ ದೀಪ್ತಿ, ನೀವು ಹೇಳ್ತಾ ಇದ್ರಿ ಒಂದ್ ಕಡೆಯಲ್ಲಿ ತಂದೆ ತಾಯಿ ಅಂದಿರೋ ತಮ್ಮ ಮಕ್ಕಳ ಬಗ್ಗೆ ಅಥವಾ ಅವರ ಭವಿಷ್ಯದ ಬಗ್ಗೆ ಬೆಟ್ಟದಷ್ಟು ಕನಸುಗಳನ್ನ ಇಟ್ಕೊಂಡಿರ್ತಾರೆ. ಅವರವರ ವೈಯಕ್ತಿಕ ನಿರ್ಧಾರ. ಈ ವಧು ಅಥವಾ ಮದುಮಗಳು ಹುಡುಗಿ ಏನಿದ್ದಾಳೆ ಅವರಿಗೂ ಕೂಡ ಮುಂಚಿತವಾಗಿ ಹೇಳಬಹುದಿತ್ತು, ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಬಹುದಿತ್ತು. ಆದರೆ ಮನೆಯವರ ಒತ್ತಾಯ ಕೂಡ, ಒಂದು ಹೆಣ್ಣು ಮಕ್ಕಳ ಮೇಲೆ ಮನೆಯವರು ಎಷ್ಟು ಒತ್ತಾಯವನ್ನು ಮಾಡ್ತಾರೆ, ಒತ್ತಡವನ್ನು ಹೇರ್ತಾರೆ. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಪ್ರಕರಣಗಳು ವರದಿ ಆಗ್ತಾನೆ ಇರುತ್ತೆ. ಅಂಥದ್ದೇ ಏನಾದರೂ ಆಗಿರಬಹುದಾ, ಪಾಪ ಅವಳ ಮೇಲೆ ಏನಾದರೂ ಒತ್ತಡವನ್ನು ಹಾಕಿರಬಹುದಾ, ಯಾರ ಮನಸ್ಥಿತಿ ಹೇಗೆ ಅಂತೇಳಿ ನಾವಿಲ್ಲಿ ನಿಂತ್ಕೊಂಡು ಜಡ್ಜ್ ಮಾಡೋದು ಖಂಡಿತವೂ ಆಗೋದಿಲ್ಲ. ಆ ಹುಡುಗನ ವೈಯಕ್ತಿಕ ಅಭಿಪ್ರಾಯ ಆಗಿರ್ಬೋದು, ಆ ಹುಡುಗಿಯ ವೈಯಕ್ತಿಕ ಅಭಿಪ್ರಾಯ ಆಗಿರಬಹುದು. ಅವಳು ಯಾರ ಜೊತೆ ಬಾಳ್ಬೇಕು ಅಂತೇಳಿ ಅವಳಿಗೆ ನಿರ್ಧರಿಸುವಂತ ಅವಕಾಶ ಕೂಡ ಇದೆ. ಬಟ್ ಟೂ ಲೇಟ್. ಅವಳು ಹೇಳಿದ್ದು ಲೇಟ್ ಆಗಿತ್ತು. ಈ ಸಂದರ್ಭ ಇದಲ್ಲ. ಬಟ್ ಅವಳಿಗೆ ಮುಂಚಿತವಾಗಿ ಮನೆಯಲ್ಲಿ ಹೇಳಿದ್ರೆ, ಏನೋ ಒಂದು ಬೇರೆ ಅಥವಾ ಆಕೆ ಯಾರನ್ನಾದ್ರೂ ಪ್ರೀತಿಸಿದ್ರೆ ಅವ್ರ ಜೊತೆಯಲ್ಲಿ ಮದುವೆ ಮಾಡಬಹುದಿತ್ತು. ಬಟ್ ಮದುವೆ ಆಯಿತು, ಕಲ್ಯಾಣ ಮಂಟಪ ರೆಡಿ ಆಗಿತ್ತು, ಎಲ್ಲವೂ ಆಗಿ ಕೊನೆಗೆ ತಾಳಿ ಕಟ್ಟುವ ವೇಳೆಯಲ್ಲಿ ಬೇಡ ಅಂತ ಹೇಳಿದ್ರೆ ಸ್ವಲ್ಪ ಮುಜುಗರ ಆಗುತ್ತೆ. ಈ ಘಟನೆಯನ್ನ ಎರಡೂ ಕಡೆಯಿಂದನೂ ಗಮನಿಸಬೇಕಾಗಿರುತ್ತೆ. ಅಂದ್ರೆ ವರನಿಗೂ ಕೂಡ ಈ ಸಂದರ್ಭದಲ್ಲಿ ಒಂಥರ ಇದು ಶಾಕಿಂಗ್ ಸುದ್ದಿ ಅಂತಾನೆ ಹೇಳ್ಬೋದು. ಆತನಿಗೆ ಏನೂ ಗೊತ್ತಿರಲ್ಲ, ಇನ್ನೇನು ತಾಳಿ ಕಟ್ಟಬೇಕು ಅನ್ನುವಂತ ಸಂದರ್ಭದಲ್ಲಿ ವಧು ಬೇಡ, ನನಗೆ ಮದುವೆ ಆಗಲ್ಲ ಅಂತ ಹೇಳಿದಾಗ ಅವನಿಗದು ಶಾಕಿಂಗ್ ಸುದ್ದಿ. ಇನ್ನು ಹೇಳ್ತಾ ಇದ್ದಾರೆ, ಆತನ ಕಣ್ಣೀರ್ ಹಾಕೊಂಡು ಆತ ಮದುವೆ ಮನೆಯಿಂದ ಹೋದ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಎಸ್, ನೋಡ್ತಾ ಇರ್ಬೋದು ನೀವು ಕೂಡ ವಿಜುವಲ್ಸ್ಗಳಲ್ಲಿ. ಯಾರು ಫೋನ್ ಬಂತು? ಯಾರು ಹಂಗೆ ಹೇಳ್ತಿರೋದು? ಹುಡುಗಿ ಹೆಸರೇನು? ಮದುವೆ ಇನ್ನೇನು ಮುಹೂರ್ತ ಆಗೋ ಟೈಮ್ ಅಂತ ಯಾಕೆ ಬೇಡ ಅಂತಿದ್ದಾರೆ ಈಗ ನಿಮ್ಗೆ ಗೊತ್ತಿದ್ದಂಗೆ? ಮೊದಲೇ ಹೇಳ್ಬೇಕಿತ್ತಲ್ವಾ?